ಚಪಾತಿ ಮಾಡೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಆದ್ರೂ ಸಾಫ್ಟ್ ಆಗಿರೋಂಥ ಚಪಾತಿ ಮಾಡ್ಬೇಕಂದ್ರೆ ತುಂಬಾ ಜನಕ್ಕೆ ಒಂದ್ ಸ್ವಲ್ಪ ಕಷ್ಟನೇ. ಚಪಾತಿ ಸಾಫ್ಟ್ನೆಸ್ ಎಲ್ಲ ನಾವು ಹಿಟ್ಟು ಕಲಸೋದ್ರಲ್ಲೇ ಇರುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 2 ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಅದೇ ಕಪ್ಪಲ್ಲೇ 1 ಕಪ್ ಅಷ್ಟು ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರೋಟಿ ಮೇಕರ್ ಅಲ್ಲಿ ಮಾಡೋ ಚಪಾತಿ ಹಿಟ್ಟು ನಾರ್ಮಲ್ ಚಪಾತಿ ಹಿಟ್ಟಿಗಿಂತ ಒಂದ್ ಸ್ವಲ್ಪ ಸಾಫ್ಟ್ ಆಗೇ ಇರಬೇಕು. ನಾನಿಲ್ಲಿ ಲಿಬ್ರಾ ಎಲೆಕ್ಟ್ರಿಕ್ ರೋಟಿ ಮೇಕರ್ ಅಲ್ಲಿ ಮಾಡ್ತಾ ಇದ್ದೀನಿ. ಇದು ನಾನ್ ಸ್ಟಿಕ್ ಫುಡ್ ಗ್ರೇಡ್ ಸರ್ಫೇಸ್, ಹಾಗೆ ಮೇಲೆ ಕೆಳಗೆ ಸ್ಟೈನ್ಲೆಸ್ ಸ್ಟೀಲ್ ಇಂದ ತಯಾರಾಗಿರುತ್ತೆ. ಫಸ್ಟ್ ಇದನ್ನ 5 ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡು ನಂತರ ಗ್ರೀನ್ ಲೈಟ್ ಆನ್ ಆದ್ಮೇಲೆ ಉಂಡೆನ ಒಂದ್ ಸ್ವಲ್ಪ ಹಿಟ್ಟಲ್ಲಿ ಅದ್ಕೊಂಡು ರೋಟಿ ಮೇಕರ್ ಅಲ್ಲಿ ಇಟ್ಟು ಒಂದ್ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಈ ರೀತಿ ಚಪಾತಿ ಬರುತ್ತೆ. ನಂತರ 2 ಕಡೆ ಫ್ಲಿಪ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋದಷ್ಟೇ. ನಿಮ್ಗೆ ಯಾರಿಗಾದ್ರೂ ಪ್ರಾಡಕ್ಟ್ ಬೇಕಂದ್ರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ. ಬಾಯ್.